ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ನಾವು GNM ನರ್ಸಿಂಗ್ ಫಸ್ಟ್ ಇಯರ್ ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್ 1 ಇರುತ್ತೆ ಅಲ್ಲ, ಅದರಲ್ಲಿ ನಮಗೆ 4 ಕ್ವಶನ್ಸ್ ಬರ್ತವೆ. ಗಿವ್ ದಿ ಮೀನಿಂಗ್ ಆಫ್ ಫಾಲೋಯಿಂಗ್ಸ್, ಪ್ರತಿಯೊಂದನ್ನು ಒಂದೊಂದು ಮ್ಯಾಕ್ಸ್ ಕ್ಯಾರಿ ಮಾಡ್ತವೆ. ಸೊ ಈಸಿಲಿಯಾಗಿ ನಾವು ಇವು ಆನ್ಸರ್ಸ್ ಮಾಡ್ಬೋದು. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಿಂದ ರಿಪೀಟೆಡ್ ಅಥವಾ ಇಂಪಾರ್ಟೆಂಟ್ ಅಂತ ಕೂಡ ಹೇಳ್ಬೋದು, ರಿಪೀಟ್ ಕೂಡ ಆಗ್ತವೆ. ಸೊ ಆ ಕ್ವಶನ್ಸ್ಗಳನ್ನು ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಇಯರ್ ವೈಸ್ ಫಸ್ಟ್ ಕ್ಯಾರಿಯರ್. ಓಕೆ, ಸೊ ಕ್ಯಾರಿಯರ್ ಅಂದರೆ ಏನು ಅಂತ ಇವ್ರ ಮೀನಿಂಗ್ ಕೇಳ್ತಾ ಇದ್ದಾರೆ. ಅ ಪರ್ಸನ್ ಹೂ ಹಾರ್ಬರ್ ಅಂದರೆ ಶೆಲ್ಟರ್ ಕೊಟ್ಟಿದ್ದಾನೆ. ಓಕೆ, ಹಾರ್ಬರ್ ಅಂದರೆ ಮನೆ ಕೊಟ್ಟಿದ್ದಾನೆ. ಆ್ಯಂಡ್ ಟ್ರಾನ್ಸ್ಮಿಟ್ ಅ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ ವಿಥೌಟ್ ಶೋಯಿಂಗ್ ಸಿಂಪ್ಟಮ್ಸ್. ಹೌದು ಸರ್, ಇವ ಏನು ಮಾಡ್ತಾ ಇದ್ದಾನೆ? ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ ಅಂದರೆ ಕೀಟಾಣು ಇದೆ, ಆ ಕೀಟಾಣುಗೆ ಮನೆ ಕೊಡ್ತಾ ಇದ್ದಾನೆ, ಅಂದರೆ ಬಾಡಿ ಒಳಗಡೆ ಮನೆ ಕೊಡ್ತಾ ಇದ್ದಾನೆ, ಮತ್ತು ಟ್ರಾನ್ಸ್ಮಿಟ್ ಮಾಡ್ತಾ ಇದ್ದಾನೆ. ವಿಥೌಟ್ ಕಾಸಿಂಗ್ ಸಿಂಪ್ಟಮ್ ಅಂದರೆ ಅವನಿಗೆ ಗುಣಲಕ್ಷಣಗಳು ಏನೂ ಇಲ್ಲ, ಅದು ಡಿಸೀಸ್ ಗುಣಲಕ್ಷಣಗಳು, ಆ ಇನ್ಫೆಕ್ಷನ್ ಗುಣಲಕ್ಷಣಗಳು ಏನೂ ಇಲ್ಲ, ಬಟ್ ಅವ ಏನು ಮಾಡ್ತಾ ಇದ್ದಾನೆ? ಟ್ರಾನ್ಸ್ಮಿಟ್ ಮಾಡ್ತಾ ಇದ್ದಾನೆ. ಓಕೆ, ಆ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ ಒಬ್ಬರಿಂದ ಒಬ್ಬರಿಗೆ ಟ್ರಾನ್ಸ್ಮಿಟ್ ಮಾಡ್ತಾ ಇದ್ದಾನೆ, ಅವನನ್ನು ಕ್ಯಾರಿಯರ್ ಅಂತ ಹೇಳ್ತೀವಿ. ಸೊ ಇದು 23, 24 ಮತ್ತು 2017 ಮತ್ತು ಬೇರೆ ತಲೆನೂ ರಿಪೀಟ್ ಆಗಿರ್ಬೋದು. ಓಕೆ, ಸೊ ನಾ ಇನ್ನು ಮುಂದೆ ಇಯರ್ ಇದೆಲ್ಲ ಹೇಳೋದಿಲ್ಲ. ಸೊ ನಿಮ್ಗೆ ಬೇಕಾದರೆ ನೀವು ನೋಟ್ ಮಾಡ್ಕೋಬೋದು. ನೆಕ್ಸ್ಟ್ ಕಮ್ಯುನಿಟಿ ಡಯಾಗ್ನೋಸಿಸ್. ಸೊ ಕಮ್ಯುನಿಟಿ ಡಯಾಗ್ನೋಸಿಸ್ ಅಂದರೆ ದಿ ಪ್ರೊಸೆಸ್ ಆಫ್ ಅಸೆಸ್ಸಿಂಗ್ ಕಮ್ಯುನಿಟಿ ಹೆಲ್ತ್ ನೀಡ್ಸ್ ಆ್ಯಂಡ್ ಪ್ರಾಬ್ಲಮ್ಸ್. ಹೌದು ಸರ್, ಇಲ್ಲಿ ಏನು ಮಾಡ್ತಾರೆ? ಕಮ್ಯುನಿಟಿ ಹೆಲ್ತ್ ನೀಡ್ಸ್ ಏನಿದ್ದಾವೆ ಮತ್ತು ಪ್ರಾಬ್ಲಮ್ಸ್ ಏನಿದ್ದಾವೆ ಕಮ್ಯುನಿಟಿ ಒಳಗಡೆ, ಅವು ಇಲ್ಲಿ ಐಡೆಂಟಿಫೈ ಮಾಡ್ತಾರೆ, ಅಸೆಸ್ ಮಾಡ್ತಾರೆ, ಆ್ಯಂಡ್ ಪ್ಲ್ಯಾನ್ ಅಪ್ರೋಪ್ರಿಯೇಟ್ ಇಂಟರ್ವೆನ್ಷನ್. ಇಲ್ಲಿ ಅಪ್ರೋಪ್ರಿಯೇಟ್ ಇಂಟರ್ವೆನ್ಷನ್, ಆ ಪ್ರಾಬ್ಲಮ್ಸನ್ನು ಕಡಿಮೆ ಮಾಡೋಕ್ಕೆ ಏನು ಮಾಡ್ತಾರೆ ಅಂತ ಈ ಇದರಲ್ಲಿ ನೋಡ್ತಾರೆ, ಕಮ್ಯುನಿಟಿ ಡಯಾಗ್ನೋಸಿಸ್. ನೆಕ್ಸ್ಟ್ ಪ್ಯಾಂಡಮಿಕ್ ಅಂದರೆ ಏನು? ಓಕೆ, ಪ್ಯಾಂಡಮಿಕ್ ಅಂದರೆ ಅ ಡಿಸೀಸ್ ಔಟ್ಬ್ರೇಕ್ ದಟ್ ಸ್ಪ್ರೆಡ್ ಅಕ್ರಾಸ್ ಕಂಟ್ರೀಸ್ ಆರ್ ಕಾಂಟಿನೆಂಟ್ಸ್ ಅಫೆಕ್ಟಿಂಗ್ ಲಾರ್ಜ್ ಪಾಪ್ಯುಲೇಷನ್. ಹೌದು ಸರ್, ಒಂದು ಕಂಟ್ರಿಯಿಂದ ಬೇರೆ ಕಂಟ್ರಿಗೆ ಹೋಗ್ತಾ ಇದೆ. ಓಕೆ, ಸೊ ಅದನ್ನು ನಾವು ಏನಂತ ಹೇಳ್ತೀವಿ? ಪ್ಯಾಂಡಮಿಕ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ಯುಮ್ಯುಲೇಟಿವ್ ರೆಕಾರ್ಡ್. ಸೊ ಕ್ಯುಮ್ಯುಲೇಟಿವ್ ರೆಕಾರ್ಡ್ ಅಂದರೆ ಏನು? ಅ ಸಿಸ್ಟಮೆಟಿಕ್ ರೆಕಾರ್ಡ್ ಆಫ್ ಆ್ಯನ್ ಇಂಡಿವಿಜುವಲ್ ಹೆಲ್ತ್ ಸ್ಟೇಟಸ್. ಓಕೆ, ಒಂದು ಇಂಡಿವಿಜುವಲ್ ಹೆಲ್ತ್ ಸ್ಟೇಟಸ್ ಇದೆ, ಅದನ್ನು ಮೇಂಟೈನ್ ಮಾಡೋದನ್ನು ನಾವು ಕ್ಯುಮ್ಯುಲೇಟಿವ್ ರೆಕಾರ್ಡ್ ಅಂತ ಹೇಳ್ತೀವಿ. ಮತ್ತು ಆ ರೆಕಾರ್ಡ್ ಒಳಗಡೆ ಇಂಟರ್ವೆನ್ಷನ್ ಇರುತ್ತೆ ಮತ್ತು ಪ್ರೋಗ್ರೆಸ್ ಓವರ್ ಟೈಮ್. ಓಕೆ, ಸೊ ಯಾವುದೇ ಒಂದು ವ್ಯಕ್ತಿ ಇದ್ದಾನೆ, ಅವನ ಹೆಲ್ತ್ ಸ್ಟೇಟಸ್ ಬಗ್ಗೆ, ಇಂಟರ್ವೆನ್ಷನ್ ಬಗ್ಗೆ ಆ್ಯಂಡ್ ಪ್ರೋಸೆಸ್, ಅವನ ಪ್ರೋಗ್ರೆಸ್ ಹೇಗಿದೆ ಅದ್ರ ಬಗ್ಗೆ ನಾವು ಅದರಲ್ಲಿ ಮೇಂಟೈನ್ ಮಾಡ್ತೀವಿ. ನೆಕ್ಸ್ಟ್ ಮಾರ್ಟ್ಯಾಲಿಟಿ ಅಂದರೆ ಏನು? ಸೊ ಇದು 2 ಸರಿ ರಿಪೀಟ್ ಆಗಿದೆ. ನೆಕ್ಸ್ಟ್ ದಿ ಇನ್ಸಿಡೆನ್ಸ್ ಆರ್ ರೇಟ್ ಆಫ್ ಡೆತ್ ಇನ್ ಸ್ಪೆಸಿಫಿಕ್ ಪಾಪ್ಯುಲೇಷನ್ ಓವರ್ ಗಿವನ್ ಪೀರಿಯಡ್. ಹೌದು ಸರ್, ಅದನ್ನು ನಾವು ಮಾರ್ಟ್ಯಾಲಿಟಿ ಅಂತ ಹೇಳ್ತೀವಿ. ಓಕೆ, ಸೊ ಇನ್ಸಿಡೆನ್ಸ್ ಆರ್ ರೇಟ್ ಆಫ್ ಡೆತ್, ಸೊ ನಂಬರ್ ಆಫ್ ಡೆತ್ಸ್ ಇನ್ ಸ್ಪೆಸಿಫಿಕ್ ಪಾಪ್ಯುಲೇಷನ್ ಇನ್ ಅ ಗಿವನ್ ಪೀರಿಯಡ್ ಅಂತ ಕೂಡ ಹೇಳ್ಬೋದು. ನೆಕ್ಸ್ಟ್ ಇಮ್ಯುನಿಟಿ ಅಂದರೆ ಏನು? ಸೊ ಇದು 2 ಸರಿ ರಿಪೀಟ್ ಆಗಿದೆ. ದಿ ಬಾಡಿ ಎಬಿಲಿಟಿ ಟು ರೆಸಿಸ್ಟ್ ಇನ್ಫೆಕ್ಷನ್ ಥ್ರೂ ನ್ಯಾಚುರಲ್ ಆರ್ ಅಕ್ವೈರ್ಡ್ ಡಿಫೆನ್ಸ್. ಹೌದು ಸರ್, ಏನು ಮಾಡ್ತಾ ಇದೆ? ನಮ್ಮ ಬಾಡಿ ರೆಸಿಸ್ಟ್ ಮಾಡ್ತಾ ಇದೆ ಇನ್ಫೆಕ್ಷನ್ಗಳನ್ನು. ಓಕೆ, ಥ್ರೂ ನ್ಯಾಚುರಲ್ ಆ್ಯಂಡ್ ಅಕ್ವೈರ್ಡ್ ಡಿಫೆನ್ಸಸ್. ಹೌದು ಸರ್, ನ್ಯಾಚುರಲಿ ಇಮ್ಯುನಿಟಿ ಇರ್ಬೋದು, ಅಥವಾ ಅಕ್ವೈರ್ಡ್ ಅಂದರೆ ಬೇರೆಯಿಂದ ನಾವು ತಗೊಂಡಿದ್ದು ಕೂಡ ಇರ್ಬೋದು. ಲೈಕ್ ಬೇಬಿ ಏನು ಮಾಡುತ್ತೆ? ಮದರಿಂದ ಬ್ರೆಸ್ಟ್ ಫೀಡಿಂಗ್ ಮಾಡಿದಾಗ ಇಮ್ಯುನಿಟಿ ತಗೊಳ್ಳುತ್ತೆ. ನೆಕ್ಸ್ಟ್ ಫ್ಯಾಮಿಲಿ ಫೋಲ್ಡರ್ ಅಂದರೆ ಏನು? ಸೊ ಇದು ರಿಪೀಟ್ ಆಗಿದೆ. ಸೊ ಸಪ್ಲಿಮೆಂಟ್ರಿಯಲ್ಲಿ ಕೂಡ ಬಂದಿದೆ ಮತ್ತು ಆ್ಯನ್ಯುವಲ್ ಕೂಡ ಇದು ಪೇಪರ್ ಬಂದಿದೆ. ಓಕೆ, ಸೊ ನೆಕ್ಸ್ಟ್ ಅ ರೆಕಾರ್ಡ್ ಮೇಂಟೈನ್ಡ್ ಫಾರ್ ಈಚ್ ಫ್ಯಾಮಿಲಿ ಇನ್ ಎ ಕಮ್ಯುನಿಟಿ ಟು ಟ್ರ್ಯಾಕ್ ಹೆಲ್ತ್ ಸ್ಟೇಟಸ್ ಆ್ಯಂಡ್ ಇಂಟರ್ವೆನ್ಷನ್. ಸೊ ಅದನ್ನು ಫ್ಯಾಮಿಲಿ ಫೋಲ್ಡರ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕೋಲ್ಡ್ ಚೈನ್ ಅಂದರೆ ಏನು? ಸೊ ಕೋಲ್ಡ್ ಚೈನ್ ಇಸ್ ಅ ಟೆಂಪರೇಚರ್ ಕಂಟ್ರೋಲ್ಡ್ ಸಪ್ಲೈ ಚೈನ್. ಏನು ಮಾಡ್ತಿದ್ರಾಗ? ಟೆಂಪರೇಚರ್ ಕಂಟ್ರೋಲ್ಡ್ ಸಪ್ಲೈ ಚೈನ್ ಯೂಸ್ ಟು ಸ್ಟೋರ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ವ್ಯಾಕ್ಸಿನ್ಸ್. ಸೊ ಎದರಲ್ಲಿ ಯೂಸ್ ಮಾಡ್ತೀವಿ? ಕೋಲ್ಡ್ ಚೈನ್, ವ್ಯಾಕ್ಸಿನ್ಸನ್ನು ಸ್ಟೋರ್ ಮಾಡೋಕ್ಕೆ, ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಿ ಕೋಲ್ಡ್ ಚೈನ್. ನೆಕ್ಸ್ಟ್ ಎಂಡೆಮಿಕ್ ಅಂದರೆ ಏನು? ಅ ಡಿಸೀಸ್ ದಟ್ ಕಾನ್ಸ್ಟೆಂಟ್ಲಿ ಪ್ರೆಸೆಂಟ್ ಇನ್ ಅ ಪರ್ಟಿಕ್ಯುಲರ್ ಪಾಪ್ಯುಲೇಷನ್ ಆರ್ ಅ ಗಿವನ್ ರೀಜನ್. ಸೊ ಯಾವುದೇ ಒಂದು ರೀಜನ್ ಒಳಗಡೆ ಆ ಡಿಸೀಸ್ ಇದೆ, ಅಲ್ಲೇ ಇದೆ ಅಂದರೆ ಅದನ್ನು ನಾವು ಏನಂತ ಹೇಳ್ತೀವಿ? ಎಂಡೆಮಿಕ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕಮ್ಯುನಿಕೇಬಲ್ ಡಿಸೀಸ್ ಅಂದರೆ ಏನು? ಆ್ಯನ್ ಇನ್ಫೆಕ್ಷಿಯಸ್ ಡಿಸೀಸ್ ದಟ್ ಸ್ಪ್ರೆಡ್ ಫ್ರಮ್ ಪರ್ಸನ್ ಟು ಪರ್ಸನ್ ಥ್ರೂ ವೇರಿಯಸ್ ಮೋಡ್ ಆಫ್ ಟ್ರಾನ್ಸ್ಮಿಷನ್. ಹೌದು ಸರ್, ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಟ್ರಾನ್ಸ್ಮಿಟ್ ಆಗ್ತಾ ಇದೆ ಅಂದರೆ ಅದನ್ನು ನಾವು ಏನಂತ ಹೇಳ್ತೀವಿ? ಕಮ್ಯುನಿಕೇಬಲ್ ಡಿಸೀಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕಮ್ಯುನಿಟಿ ಅಂದರೆ ಏನು? ಅ ಗ್ರೂಪ್ ಆಫ್ ಪೀಪಲ್ ಲಿವಿಂಗ್ ಇನ್ ಅ ಡಿಫೈನ್ಡ್ ಜಿಯೋಗ್ರಫಿಕಲ್ ಏರಿಯಾ ಶೇರಿಂಗ್ ಕಾಮನ್ ರಿಸೋರ್ಸಸ್ ಆ್ಯಂಡ್ ಹೆಲ್ತ್ ನೀಡ್ಸ್. ಸೊ ಅದನ್ನು ನಾವು ಕಮ್ಯುನಿಟಿ ಅಂತ ಹೇಳ್ತೀವಿ. ಸೊ ಏನಿದ್ದಾರೆ, ಜನರು ಒಂದೇ ಪ್ಲೇಸಲ್ಲಿದ್ದಾರೆ ಮತ್ತು ಶೇರ್ ಮಾಡ್ಕೊಳ್ತಾರೆ, ಕಾಮನ್ ರಿಸೋರ್ಸಸನ್ನು ಮತ್ತು ಹೆಲ್ತ್ ನೀಡ್ಸನ್ನು ಶೇರ್ ಮಾಡ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಎಪಿಡೆಮಿಯಾಲಜಿ ಅಂದರೆ ಏನು? ಸ್ಟಡಿ ಆಫ್ ಡಿಸೀಸ್ ಡಿಸ್ಟ್ರಿಬ್ಯೂಷನ್
ಡಿಟರ್ಮಿನೆಂಟ್ಸ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಪ್ರಿವೆನ್ಷನ್ ಇನ್ ಪಾಪ್ಯುಲೇಷನ್. ಸೊ ಇದ್ರ ಬಗ್ಗೆ ನಾವು ಏನಂತ ಹೇಳ್ತೀವಿ, ಎಪಿಡೆಮಿಯಾಲಜಿ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ವೆಂಟಿಲೇಷನ್ ಅಂದರೆ ಏನು? ಅ ಪ್ರೊಸೆಸ್ ಆಫ್ ಪ್ರೊವೈಡಿಂಗ್ ಫ್ರೆಶ್ ಏರ್ ಸರ್ಕ್ಯುಲೇಷನ್ ಟು ಮೇಂಟೈನ್ ಗುಡ್ ಇಂಡೋರ್ ಏರ್ ಕ್ವಾಲಿಟಿ. ಹೌದು ಸರ್, ನಮ್ಮ ರೂಮ್ ಒಳಗಡೆ ಗಾಳಿ ಬರ್ತಾ ಇದೆ, ಹೋಗ್ತಾ ಇದೆ, ಅದನ್ನು ನಾವು ವೆಂಟಿಲೇಷನ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಇನ್ಫಾಂಟ್ ಅಂದರೆ ಏನು? ಅ ಚೈಲ್ಡ್ ಅಂಡರ್ 1 year of age is known as infant. ಓಕೆ, ರಿಕ್ವೈರಿಂಗ್ ಸ್ಪೆಷಲ್ ಹೆಲ್ತ್ ಕೇರ್ ಆ್ಯಂಡ್ ನ್ಯೂಟ್ರಿಷನ್. ಹೌದು ಸರ್, ಅದಕ್ಕೆ ಏನು ಬೇಕು? ಸ್ಪೆಷಲ್ ಕೇರ್ ಬೇಕು, ಸ್ಪೆಷಲ್ ನ್ಯೂಟ್ರಿಷನ್ ಬೇಕು. ಓಕೆ, ಸೊ ಇನ್ಫಾಂಟ್ ಅಂದರೆ ಏನು ಸರ್? 1 ವರ್ಷಕ್ಕಿಂತ ಸಣ್ಣ ಬೇಬಿಯನ್ನು ನಾವು ಏನಂತ ಹೇಳ್ತೀವಿ? ಇನ್ಫಾಂಟ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಇನ್ಫೆಕ್ಷನ್ ಅಂದರೆ ಏನು? ಆ್ಯನ್ ಇನ್ವೇಷನ್ ಆಫ್ ಬಾಡಿ ಬೈ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್. ಹೌದು ಸರ್, ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ ಅಥವಾ ಪ್ಯಾಥೋಜನ್ ನಮ್ಮ ಬಾಡಿ ಒಳಗಡೆ ಹೋಗ್ತಾ ಇದೆ, ಮಲ್ಟಿಪ್ಲೈ ಆಗ್ತಾ ಇದೆ, ನಮ್ಮ ಬಾಡಿಯನ್ನು ಡಿಸೀಸ್ ಆಗಿ ಮಾಡ್ತಾ ಇದೆ, ಅದನ್ನು ನಾವು ಇನ್ಫೆಕ್ಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಸ್ಪ್ಯಾರೋಡಿಕ್ ಅಂದರೆ ಏನು? ಅ ಡಿಸೀಸ್ ದಟ್ ಅಕರ್ ಇನ್ಫ್ರೀಕ್ವೆಂಟ್ಲಿ ಆ್ಯಂಡ್ ಇರ್ರೆಗ್ಯುಲರ್ ಇನ್ ಪಾಪ್ಯುಲೇಷನ್. ಸೊ ಅದನ್ನು ನಾವು ಸ್ಪ್ಯಾರೋಡಿಕ್ ಅಂತ ಹೇಳ್ತೀವಿ. ಏನಾಗ್ತಾ ಇದೆ ಇಲ್ಲಿ? ಡಿಸೀಸ್ ಏನಾಗ್ತಾ ಇದೆ? ಇನ್ಫ್ರೀಕ್ವೆಂಟ್ಲಿ ಆಗ್ತಾ ಇದೆ ಮತ್ತು ಇರ್ರೆಗ್ಯುಲರ್ ಇನ್ ಪಾಪ್ಯುಲೇಷನ್ ಆಗ್ತಾ ಇದೆ, ಸ್ಪ್ಯಾರೋಡಿಕ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಹೋಮ್ ವಿಸಿಟ್ ಅಥವಾ ಹೋಮ್ ವಿಸಿಟಿಂಗ್ ಅಂತ ಹೇಳ್ಬೋದು. 2018-17 ಬಂದಿದೆ, ಇನ್ನು ಮತ್ತೆ ಕೂಡ ಬರ್ಬೋದು. ಅ ಕಮ್ಯುನಿಟಿ ಹೆಲ್ತ್ ಸರ್ವಿಸ್ ವೇರ್ ನರ್ಸಸ್ ವಿಸಿಟ್ ಪೇಷಂಟ್ ಎಟ್ ಹೋಮ್ ಟು ಅಸೆಸ್, ಎಜುಕೇಟ್ ಆ್ಯಂಡ್ ಪ್ರೊವೈಡ್ ಕೇರ್. ಹೌದು ಸರ್, ನಾವು ಹೋಮ್ ವಿಸಿಟ್ ಮಾಡ್ತೀವಿ, ನರ್ಸಸ್ ಏನು ಮಾಡ್ತಾರೆ? ಹೋಮ್ ವಿಸಿಟ್ ಮಾಡ್ತಾರೆ, ಅಸೆಸ್ ಮಾಡೋಕ್ಕೆ, ಎಜುಕೇಟ್ ಮಾಡೋಕ್ಕೆ ಮತ್ತು ಕೇರ್ ಪ್ರೊವೈಡ್ ಮಾಡ್ತಾರೆ ಮನೆಯಲ್ಲಿ. ಓಕೆ, ನೆಕ್ಸ್ಟ್ ಮಾರ್ಬಿಡಿಟಿ ರೇಟ್. ಸೊ ಮಾರ್ಬಿಡಿಟಿ ರೇಟ್ ಅಂದರೆ ದಿ ಫ್ರೀಕ್ವೆನ್ಸಿ ಆರ್ ಪ್ರೊಪೋರ್ಷನಲ್ ಆಫ್ ಇಂಡಿವಿಜುವಲ್ ಅಫೆಕ್ಟೆಡ್ ಬೈ ದಿ ಡಿಸೀಸ್ ಇನ್ ಅ ಪಾಪ್ಯುಲೇಷನ್. ಹೌದು ಸರ್, ಮಾರ್ಬಿಡಿಟಿ ರೇಟ್ ಅಂದರೆ ನಾವು ಏನಂತ ಹೇಳ್ಬೋದು? ನಂಬರ್ ಆಫ್ ಪೀಪಲ್ ವಿಚ್ ಆರ್ ಅಫೆಕ್ಟೆಡ್ ಬೈ ಎ ಡಿಸೀಸ್ ಇನ್ ಅ ಪಾಪ್ಯುಲೇಷನ್ ಅಂತ ನಾವು ಹೇಳ್ಬೋದು. ಓಕೆ, ನೆಕ್ಸ್ಟ್ ಇನ್ಕ್ಯುಬೇಷನ್ ಪೀರಿಯಡ್. ಸೊ ಇನ್ಕ್ಯುಬೇಷನ್ ಪೀರಿಯಡ್ ಅಂದರೆ ದಿ ಟೈಮ್ ಬಿಟ್ವೀನ್ ಎಕ್ಸ್ಪೋಜರ್ ಟು ಇನ್ಫೆಕ್ಷಿಯಸ್ ಏಜೆಂಟ್ ಆ್ಯಂಡ್ ಅಪಿಯರೆನ್ಸ್ ಆಫ್ ಸಿಂಪ್ಟಮ್. ಹೌದು ಸರ್, ಏನಾಗಿದೆ ಇದು? ಇಟ್ ಈಸ್ ಅ ಟೈಮ್ ಗ್ಯಾಪ್ ಬಿಟ್ವೀನ್. ಸೊ ಏನಾಗಿದೆ? ಒಂದು ವ್ಯಕ್ತಿಗೆ ಮೈಕ್ರೋ ಆರ್ಗ್ಯಾನಿಸಮ್ ಅವ್ರ ಬಾಡಿ ಒಳಗಡೆ ಎಂಟರ್ ಆಗಿನಿಂದ ಅವ ಸೈನ್ ಆ್ಯಂಡ್ ಸಿಂಪ್ಟಮ್ ಶೋ ಮಾಡ್ತಾನಲ್ಲ, ಸೊ ಅಲ್ಲಿ ತನಕ ಟೈಮ್ ಏನಂತ ನಾವು ಹೇಳ್ತೀವಿ? ಈ ಗ್ಯಾಪ್ ಇದೆಯಲ್ಲ, ಟೈಮ್ ಗ್ಯಾಪ್ ಬಿಟ್ವೀನ್ ಎಂಟ್ರಿ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ ಆ್ಯಂಡ್ ಸಿಂಪ್ಟಮ್ಸ್. ಸೊ ಅದನ್ನು ನಾವು ಏನಂತ ಹೇಳ್ತೀವಿ? ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕಮ್ಯುನಿಟಿ ಹೆಲ್ತ್ ಅಂದರೆ ಏನು? ಓಕೆ, ಅ ಫೀಲ್ಡ್ ಆಫ್ ಪಬ್ಲಿಕ್ ಹೆಲ್ತ್ ಫೋಕಸ್ಡ್ ಇನ್ ಇಂಪ್ರೂವಿಂಗ್ ಹೆಲ್ತ್ ಔಟ್ಕಮ್ಸ್ ವಿಥಿನ್ ಅ ಸ್ಪೆಸಿಫಿಕ್ ಕಮ್ಯುನಿಟಿ. ಹೌದು ಸರ್, ಇದನ್ನು ಕೂಡ ನಾವು ಕಮ್ಯುನಿಟಿ ಹೆಲ್ತ್ ಡೆಫಿನೇಷನ್ ಆಗಿ ಹೇಳ್ಬೋದು. ಸೊ ಬೇರೆ ಬೇರೆ ಬುಕ್ಕಲ್ಲಿ ಬೇರೆ ಬೇರೆ ಡೆಫಿನೇಷನ್ಸ್ ಇರ್ತವೆ. ಸೊ ನೀವು ಯಾವುದಾದ್ರೂ ನಿಮ್ಗೆ ಯಾವ್ದು ಈಸಿ ಇರುತ್ತೆ ಅದು ನೀವು ಫಾಲೋ ಮಾಡ್ಬೋದು. ಓಕೆ, ನೆಕ್ಸ್ಟ್ ಹೆಲ್ತ್ ಡೆಫಿನೇಷನ್ ಏನಿದೆ? ಅ ಸ್ಟೇಟ್ ಆಫ್ ಅ ಕಂಪ್ಲೀಟ್ ಫಿಸಿಕಲ್, ಮೆಂಟಲ್ ಆ್ಯಂಡ್ ಸೋಷಿಯಲ್ ವೆಲ್ಬೀಯಿಂಗ್, ನಾಟ್ ಜಸ್ಟ್ ಎ ಅಬ್ಸೆನ್ಸ್ ಆಫ್ ಡಿಸೀಸ್. ಹೌದು ಸರ್, ಇದು ಏನಂತ ಹೇಳ್ತಾ ಇದೆ ಡೆಫಿನೇಷನ್? ಫಿಸಿಕಲ್ಲಿ ಫಿಟ್ ಇರಬೇಕು, ಮೆಂಟಲಿ ಫಿಟ್ ಇರಬೇಕು, ಸೋಷಿಯಲಿ ನಾವು ಹೆಲ್ದಿ ಇರಬೇಕು. ಓಕೆ, ಓನ್ಲಿ ಒಂದು ವ್ಯಕ್ತಿಗೆ ಡಿಸೀಸ್ ಆಬ್ಸೆಂಟ್ ಇದೆ ಅಂದರೆ ಅವು ಹೆಲ್ದಿ ಅಂತ ಹೇಳೋಕ್ಕಾಗೋಲ್ಲ. ಅವನಿಗೆ ಸೋಷಿಯಲಿ ಪ್ರಾಬ್ಲಮ್ ಇರ್ಬೋದು, ಅವ ಕೂಡ ಅನ್ಹೆಲ್ದಿ. ಓಕೆ, ಮೆಂಟಲಿ ಅವ ಅನ್ಫಿಟ್ ಇರ್ಬೋದು, ಅದು ಕೂಡ ಅನ್ಹೆಲ್ದಿ. ನೆಕ್ಸ್ಟ್ ಆ್ಯಂಟಿನೆಂಟಲ್ ವುಮೆನ್ ಅಂತ ಯಾರನ್ನು ಹೇಳ್ತೀವಿ? ಅ ಪ್ರೆಗ್ನೆಂಟ್ ವುಮನ್ ರಿಸೀವಿಂಗ್ ಹೆಲ್ತ್ ಕೇರ್ ಸರ್ವಿಸಸ್ ಬಿಫೋರ್ ಚೈಲ್ಡ್ ಬರ್ತ್. ಹೌದು ಸರ್, ಬಿಫೋರ್ ಚೈಲ್ಡ್ ಬರ್ತ್ ಅದನ್ನು ನಾವು ಆ್ಯಂಟಿನೆಂಟಲ್ ವುಮನ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಎಕ್ಸ್ಪ್ಯಾಂಡ್ ಆಶಾ. ಸೊ ಆಶಾ ಅಂದರೆ ಅಕ್ರಿಡಿಯೇಟೆಡ್ ಸೋಷಿಯಲ್ ಹೆಲ್ತ್ ಆ್ಯಕ್ಟಿವಿಸ್ಟ್ ಏನಿದೆ? ಅಕ್ರಿಡಿಯೇಟೆಡ್ ಸೋಷಿಯಲ್ ಹೆಲ್ತ್ ಆ್ಯಕ್ಟಿವಿಸ್ಟ್. ಅ ಕಮ್ಯುನಿಟಿ ಹೆಲ್ತ್ ವರ್ಕರ್, ಈಕೆ ಏನಿದ್ದಾಳೆ? ಕಮ್ಯುನಿಟಿ ಹೆಲ್ತ್ ವರ್ಕರ್ ಇದ್ದಾರೆ ಅಂಡರ್ ದಿ ಇಂಡಿಯನ್ ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್. ಹೌದು ಸರ್, ಇದರೊಳಗಡೆ ಆಕಿ ಅಕ್ರಿಡಿಯೇಟೆಡ್ ಸೋಷಿಯಲ್ ಹೆಲ್ತ್ ಆ್ಯಕ್ಟಿವಿಸ್ಟ್ ಇದ್ದಾಳೆ. ನೆಕ್ಸ್ಟ್ ಜಾಯಿಂಟ್ ಫ್ಯಾಮಿಲಿ ಅಂದರೆ ಏನು? ಫ್ಯಾಮಿಲಿ ಸ್ಟ್ರಕ್ಚರ್ ವೇರ್ ಮಲ್ಟಿಪಲ್ ಜನರೇಷನ್ ಲಿವ್ ಟುಗೆದರ್ ಶೇರಿಂಗ್ ರಿಸೋರ್ಸಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್. ಹೌದು ಸರ್, ಇಲ್ಲಿ ಏನಿದ್ದಾನೆ? ಮಲ್ಟಿಪಲ್ ಜನ್ರೇಷನ್ಸ್ ಅಂದರೆ ಇಲ್ಲಿ ತಾತ ಕೂಡ ಇದ್ದಾನೆ, ತಾತ ಅಥವಾ ಅಜ್ಜ ಅಂತಿರಲ್ಲ. ಓಕೆ, ಸೊ ಇಲ್ಲಿ ಅಜ್ಜ ಕೂಡ ಇದ್ದಾನೆ, ಗ್ರ್ಯಾಂಡ್ ಫಾದರ್ ಇದ್ದಾನೆ, ಫಾದರ್ ಇದ್ದಾನೆ, ಮತ್ತು ಸನ್ ಕೂಡ ಇದ್ದಾನೆ. ಅಂದರೆ ಮಲ್ಟಿಪಲ್ ಜನ್ರೇಷನ್ಸ್ ಬರ್ತಾ ಇದ್ದಾವೆ ಇಲ್ಲಿ. ಓಕೆ, ಸೊ ಅದನ್ನು ನಾವು ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳ್ತೀವಿ. ನೆಕ್ಸ್ಟ್ ರೆಕಾರ್ಡ್ ಅಂದರೆ ಏನು? ಅ ಡಾಕ್ಯುಮೆಂಟೇಷನ್ ಅಕೌಂಟ್ ಆಫ್ ಹೆಲ್ತ್ ಕೇರ್ ಸರ್ವಿಸಸ್ ಪ್ರೊವೈಡೆಡ್ ಟು ಪೇಷಂಟ್ ಆರ್ ಫ್ಯಾಮಿಲಿ ಅಂತ ಕೂಡ ಹೇಳ್ಬೋದು. ಸೊ ಇದರ ಇನ್ನೊಂದು ಡೆಫಿನೇಷನ್ ನೀವು ಏನು ಬರೀತೀರಾ? ಇಟ್ ಈಸ್ ಅ ರಿಟನ್ ಆರ್ ಟೈಪ್ಡ್ ಅಥವಾ ಪ್ರಿಂಟೆಡ್ ಅಥವಾ ರೆಕಾರ್ಡೆಡ್. ಓಕೆ, ವಿಡಿಯೋ ರೆಕಾರ್ಡ್ ಅಥವಾ ಅದು ಇರ್ತಿರಲ್ಲ, ಅದು ಕೂಡ ಹೇಳ್ಬೋದು. ಅಥವಾ ಇಟ್ ಈಸ್ ಅ ರಿಟನ್, ಪ್ರಿಂಟೆಡ್, ರೆಕಾರ್ಡೆಡ್
ಇನ್ಫಾರ್ಮೇಷನ್ ಅಬೌಟ್ ಹೆಲ್ತ್ ಪ್ರೊಸೀಜರ್ ಏನೇ. ಓಕೆ, ಸೊ ರಿಟರ್ನ್ ಪ್ರಿಂಟೆಡ್ ಆರ್ ರೆಕಾರ್ಡೆಡ್ ಇನ್ಫಾರ್ಮೇಷನ್ ಇದೆ ಅಬೌಟ್ ಹೆಲ್ತ್, ಸೊ ಅದು ಕೂಡ ನೀವು ಡೆಫಿನೇಷನ್ ಬರ್ಬೋದು. ಸೊ ನಿಮಗೆ ಯಾವ್ದು ಈಸಿ ಆಗುತ್ತೆ ಅದು ಬರಿಬಹುದು ನೀವು. ಓಕೆ, ಎಲಿಜಿಬಲ್ ಕಪಲ್ಸ್. ಸೊ ಎಲಿಜಿಬಲ್ ಕಪಲ್ಸ್ ಅಂದರೆ ಯಾರು ಏನಂತಾರೆ ಫ್ಯಾಮಿಲಿ ಪ್ಲ್ಯಾನಿಂಗ್ಗೆ ಎಲಿಜಿಬಲ್ ಇರ್ತಾರಲ್ಲ ಅವರನ್ನು ನಾವು ಹೇಳ್ತೀವಿ. ಸೊ ಯಾರು ಎಲಿಜಿಬಲ್ ಇರ್ತಾರೆ? ಆ ಮ್ಯಾರಿಡ್ ಕಪಲ್ ಇನ್ ರೀಪ್ರೊಡಕ್ಟಿವ್ ಏಜ್. ಓಕೆ, ಮ್ಯಾರಿಡ್ ಕಪಲ್ ಇರಬೇಕು, ರೀಪ್ರೊಡಕ್ಟಿವ್ ಏಜ್ ಒಳಗಡೆ ಇರಬೇಕು, ಅವ್ರ ಫ್ಯಾಮಿಲಿ ಪ್ಲ್ಯಾನಿಂಗ್ ಯೂಸ್ ಮಾಡ್ಬೋದು. ಹೌದು ಸರ್. ಸೊ ಏಜ್ 15 to 49 ಇಯರ್ಸ್ ಅಥವಾ 45 ಕೂಡ ಅಂತ ನೀವು ಹೇಳ್ಬೋದು. ಓಕೆ, ಎಲಿಜಿಬಲ್ ಫಾರ್ ಫ್ಯಾಮಿಲಿ ಪ್ಲ್ಯಾನಿಂಗ್ ಸರ್ವಿಸಸ್. ಹೌದು ಸರ್, ಮ್ಯಾರಿಡ್ ಕಪಲ್ಸ್ ಇದ್ದಾರೆ, ರೀಪ್ರೊಡಕ್ಟಿವ್ ಏಜಲ್ಲಿದ್ದಾರೆ, ಸೊ ಅವರನ್ನು ನಾವು ಏನಂತ ಹೇಳ್ತೀವಿ? ಎಲಿಜಿಬಲ್ ಕಪಲ್ಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್ ಅಥವಾ ಕಮ್ಯುನಿಟಿ ನರ್ಸಿಂಗ್ ಪ್ರೊಸೆಸ್ ಅಂದರೆ ಏನು? ಅ ಸಿಸ್ಟಮ್ಯಾಟಿಕ್ ಅಪ್ರೋಚ್ ಟು ಅಸೆಸ್, ಪ್ಲ್ಯಾನಿಂಗ್, ಇಂಪ್ಲಿಮೆಂಟಿಂಗ್ ಆ್ಯಂಡ್ ಇವ್ಯಾಲ್ಯುವೇಟಿಂಗ್ ಕಮ್ಯುನಿಟಿ ಹೆಲ್ತ್ ಸರ್ವಿಸಸ್. ಸೊ ಇದನ್ನು ನಾವು ಏನಂತ ಹೇಳ್ತೀವಿ? ಕಮ್ಯುನಿಟಿ ನರ್ಸಿಂಗ್ ಪ್ರೊಸೆಸ್ ಅಂತ ಹೇಳ್ತೀವಿ. ಸೊ ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.